ಏನಾಯ್ತು ಅಂತ ಹೇಳು. ಮಕ್ಕಳೆಲ್ಲರ ಜೊತೆ ಸೇರಿ ನಾನು ಕೂಡ ಮಾಡಿ ಮೇಲೆ ಗಾಳಿಪಟ ಹಾರಿಸ್ಬೇಕಾದ್ರೆ ನನ್ನ ತಾಳಿ ಒಂದು ಹೂಕುಂಡಕ್ಕೆ ತಾಗಿ ಏನು ಅಂದ್ರೆ ವಸಂತ ವಸಂತ ಇದೇ ಗುರುಗಳೇ ನಡೆದಿದ್ದು. ಆ ಕ್ಷಣದಿಂದ ನನ್ನ ಮನಸ್ಸಿಗೆ ಯಾಕೋ ಬೇಡ್ತಿರೋ ಯೋಚನೆ ಬರ್ತಿದೆ. ಭಯ ಪಡಬೇಡ ವಸಂತ. ಪ್ರತಿ ಘಟನೆಯ ಹಿಂದೆ ಏನಾದರೂ ಒಂದು ಕಾರಣ ಇದ್ದೇ ಇರುತ್ತೆ. ಹೀಗೆ ನಡೆಯೋದ್ರ ಹಿಂದೆ ಯಾವ ರೀತಿ ಕಾರಣ ಇರ್ಬೋದು ಗುರುಗಳೇ? ಏನಾದರೂ ಆಗಿರಬಹುದು. ನಿನ್ನ ಅಕ್ಕಪಕ್ಕದಲ್ಲೇ ಮಂಗಳಸೂತ್ರಕ್ಕೆ ಅಗೌರವ ಕೊಡೋ ಮನುಷ್ಯರು, ಮಂಗಳಸೂತ್ರಕ್ಕೆ ಬೆಲೆ ಕೊಡದೇ ಇರೋ ಮನುಷ್ಯರು ಇರ್ತಾರೆ ಅನ್ನೋ ವಿಷಯನ ನಿನಗೆ ತಿಳಿಸ್ಕೊಡೋದಕ್ಕೆ ಅಂಥ ಘಟನೆ ನಡೆದಿರಬಹುದು. ಕಾರಣ ಏನೇ ಆದರೂ ಒಂದು ಒಳ್ಳೆ ವಿಷಯಕ್ಕೆ ಹಾಗೆ ನಡೆದಿದೆ ಅಂತ ಅಂದುಕೊಳ್ಳಿ, ಮನಸ್ಸು ಪ್ರಶಾಂತವಾಗಿರುತ್ತೆ. ಹಾಗಾದ ತಕ್ಷಣನೇ ತಡ ಮಾಡದೇನೆ ಆಶ್ರಮಕ್ಕೆ ಬಂದಿರೋದ್ರಿಂದ ಎಲ್ಲ ಒಳ್ಳೆಯದೇ ಆಗತ್ತಮ್ಮ. ನಾಳೆ ಸ್ವಾಮಿಗೆ ಚಂದನದ ಸೇವೆ ಮಾಡಿಸಿ. ಆ ಚಂದನದಲ್ಲಿರೋ ತಂಪು ಸ್ವಾಮಿ ಸುತ್ತಮುತ್ತ ಹರಡಿ ನಿನ್ನ ಮಾಂಗಲ್ಯ ಇನ್ನೂ 100 ಕಾಲ ತಂಪಾಗಿರೋ ಹಾಗೆ ಮಾಡುತ್ತೆ. ಆಗ್ಲಿ ಗುರುಗಳೇ, ನೀವು ಹೇಳ್ದಾಗೆ ನಾಳೆ ದೇವರಿಗೆ ಚಂದನ ಸೇವೆ ಮಾಡ್ತೀನಿ. ಮೊದಲು ತಲೆಗೆ ಸ್ನಾನ ಮಾಡಿಕೊಂಡು ಗೌರಿ ಪೂಜೆ ಮಾಡ್ಕೊಂಡು ಬಾಮ್ಮ. ಬಂದ ಮೇಲೆ ಚಂದನ ಸೇವೆಗೆ ಬೇಕಾಗಿರೋ ವಿಧಿ ವಿಧಾನಗಳನ್ನೆಲ್ಲ ಹೇಳ್ತೀನಮ್ಮ. ಆಗ್ಲಿ ಗುರುಗಳೇ, ನಾವೇನ್ ಬರ್ತೀವಿ. ಒಳ್ಳೇದಮ್ಮ. ಯಾಕೆ ಶ್ಯಾಮ ಹಾಗೆ ನಿಂತ್ಬಿಟ್ಟೆ? ಬಾ ಹೋಗೋಣ. ಅದು ಅಕ್ಕ, ನಾನು ಕೃಷ್ಣನ್ಗೋಸ್ಕರ ಚಿಕ್ಕ ಕಾಣಿಕೆ ತಂದಿದ್ದೀನಿ. ಕೃಷ್ಣನ್ಗೋಸ್ಕರ ಕಾಣಿಕೆ ತರೋದೇನು? ಇಲ್ಲಿ ನಿನ್ ಕೃಷ್ಣ ಇಲ್ವಲ್ಲ? ಆ ವಿಷ್ಣು ಮೂರ್ತಿನೇ ಅಲ್ವಾ ಅಕ್ಕ ಕೃಷ್ಣ? ಕೃಷ್ಣನ್ಗೋಸ್ಕರ ತಂದಿರೋದನ್ನ ಆ ವಿಷ್ಣು ಮೂರ್ತಿಗಿಡ್ತೀನಿ. ಇಲ್ ನೋಡು, ಹೀಗೆ ಗಂಟಿಟ್ಕೊಂಡಿರೋದಕ್ಕೆ ಇದು ನಮ್ ಮನೆ ಅಲ್ಲ, ಆಶ್ರಮ. ಇಂಥ ಹುಚ್ಚುಚ್ಚು ಕೆಲಸ ಮಾಡಿದ್ರೆ ಗುರುಗಳಿಗೆ ಕೋಪ ಬರುತ್ತೆ. ನಡಿ. ನಿಲ್ಲಮ್ಮ. ಏನಮ್ಮ ಸಮಸ್ಯೆ? ಈ ಶ್ಯಾಮನಿಂದಾನೇ ಈ ಸಮಸ್ಯೆ ಗುರುಗಳೇ. ಇವಳು ಹಳ್ಳಿ ಹುಡುಗಿ, ಅದ್ರಿಂದಾನೇ ಈ ಸಮಸ್ಯೆ ಇಲ್ಲ. ಕ್ಷಮಿಸ್ಬಿಡಿ. ಏನಮ್ಮ ಆ ಗಂಟಿನಲ್ಲಿ ಏನಿದೆ? ಕೃಷ್ಣನ್ಗೋಸ್ಕರ ಅವನಿಗಿಷ್ಟ ಆಗಿದ್ನೇ ತಂದಿದ್ದೆ ಗುರುಗಳೇ. ಕೃಷ್ಣನಿಗೆ ಇಷ್ಟವಾದ ಏನು ಅಂತ ನಿನಗೆ ಗೊತ್ತಾ? ಗೊತ್ತು ಗುರುಗಳೇ, ಅದಕ್ಕೆ ತಂದಿದ್ದೀನಿ. ಏನ್ ತಂದಿದ್ಯೋ ತೋರ್ಸು. ಸರಿ ಗುರುಗಳೇ.
ಇವಳು ತುಂಬಾ ಓವರ್ ಆಗಾಡ್ತಿದ್ದಾಳೆ. ಗುರುಗಳಿಗೆ ಕೋಪ ಬಂದು ಬೈತಾರೋ ಏನೋ. ಶ್ರೀಮನ್ನಾರಾಯಣ. ಈ ಅವಲಕ್ಕಿ ಬೆಲ್ಲ ಕೊಟ್ಟಿದ್ದಕ್ಕೆ ಅಲ್ವಾ ಆ ಕೃಷ್ಣ ಕುಚೇಲನಿಗೆ ಅಷ್ಟೈಶ್ವರ್ಯ ಕೊಟ್ಟಿದ್ದು? ಹೌದು ಗುರುಗಳೇ. ನೀನು ಕೂಡ ಅಂಥ ಐಶ್ವರ್ಯಕ್ಕೆ ಆಸೆ ಪಟ್ಟು ಅವಲಕ್ಕಿ ಬೆಲ್ಲ ತಂದ್ಯಾ? ಕೃಷ್ಣನ ಆಶೀರ್ವಾದಕ್ಕೂ ಹೆಚ್ಚಿನ ಐಶ್ವರ್ಯ ಏನಿದೆ ಗುರುಗಳೇ? ಕೃಷ್ಣನ ಆಶೀರ್ವಾದ, ಅವನ್ ಸಹವಾಸ ಬಿಟ್ರೆ ನನಗೇನೂ ಬೇಕಾಗಿಲ್ಲ. ಮತ್ತೆ ಇನ್ಯಾವ ಆಸೆಯಿಂದ ತಗೊಂಡು ಬಂದೆ? ನನ್ನ ಅತ್ತೆಗಿರೋ ಭಯ ಹೋಗ್ಬೇಕು, ಅವ್ರ ಮಾಂಗಲ್ಯ 100 ವರ್ಷ ಗಟ್ಟಿಯಾಗಿರ್ಲಿ ಅಂತ ಬೇಡ್ಕೊಂಡು ಇದನ್ ತಂದಿದ್ದೀನಿ. ಕೃಷ್ಣನ ಮೇಲೆ ನಿನಗಿರೋ ಆ ಅಚಲವಾದ ಭಕ್ತಿ ನಿನಗೆ ಶ್ರೀರಾಮ ರಕ್ಷೆನಮ್ಮ. ನೈವೇದ್ಯಕ್ಕಿಡಮ್ಮ. ಸರಿ ಗುರುಗಳೇ. ಹೋಗಿ ಬನ್ನಿ. ಶುಭಮಸ್ತು. ಶುಭಂ. ನಾರಾಯಣ, ಶ್ರೀಮನ್ನಾರಾಯಣ. ಕೃಷ್ಣಾವತಾರದಲ್ಲಿ ಕುಚೇಲನು ಕೊಟ್ಟ ಅವಲಕ್ಕಿ ರುಚಿ ನೆನಪಾಯ್ತಾ ತಂದೆ? ಈ ಭಕ್ತೆಯ ಕೈಯಲ್ಲಿ ನೈವೇದ್ಯಕ್ಕಾಗಿ ಅವಲಕ್ಕಿ ತರಿಸ್ಕೊಂಡ್ಯಾ? ಸ್ವೀಕರಿಸು ಸ್ವಾಮಿ, ಸ್ವೀಕರಿಸು. ಓಂ ಶ್ರೀಮನ್ನಾರಾಯಣ. ವಸಂತ, ನೀನ್ ಬೇಗ ಹೋಗಿ ತಲೆಗೆ ಸ್ನಾನ ಮಾಡ್ಕೊಂಬಂದ್ರೆ ಗೌರಿ ಪೂಜೆ ಶುರು ಮಾಡ್ಬೋದು. ಸರಿ ರೀ. ವೈದೇಹಿ, ಗೌರಿ ಪೂಜೆ ಏರ್ಪಾಟ್ ನೋಡು. ಎಲ್ಲ ತಯಾರಿನೂ ಶ್ಯಾಮ ಮಾಡ್ತಿದ್ದಾಳೆ ಮಾವ. ಶ್ಯಾಮ. ಮಾವ, ಅಖಿಲ್ ಎಲ್ಲಮ್ಮ? ಇಷ್ಟು ಹೊತ್ತು ಇಲ್ಲೇ ಇದ್ರು ಮಾವ. ಈ ಆಶ್ರಮದಲ್ಲೆಲ್ಲೋ ತಿರ್ಗಾಡ್ತಿರ್ತಾನೆ. ಈ ವಾತಾವರಣ ಅಂದ್ರೆ ಅವನಿಗೆ ಇಷ್ಟ ಅಲ್ವಾ? ಅಮ್ಮ ಶ್ಯಾಮ, ಅಖಿಲ್ ಎಲ್ಲಿದ್ದಾನೆ ಅಂತ ನೋಡಿ ಅವನ ಪೂಜಾ ಮಂದಿರಕ್ಕೆ ಕರ್ಕೊಂಬಮ್ಮ. ನಿಮ್ಮ ಅತ್ತೆ ಸ್ನಾನ ಮುಗಿದ ತಕ್ಷಣ ನಾವು ಡೈರೆಕ್ಟ್ ಆಗಿ ಪೂಜಾ ಮಂದಿರಕ್ಕೆ ಬಂದ್ಬಿಡ್ತೀವಿ. ಸರಿ ಮಾವ. ಅಕ್ಕ, ಎಲ್ಲಿರ್ತಾರೆ ಇವರು? ಅಯ್ಯೋ, ಇದೇನ್ರಿ ನೀವು ಹುಲ್ಲೆತ್ಕೊಂಡ್ ಬರ್ತಿದ್ದೀರಲ್ಲ? ಹೇಳಿದ್ನಲ್ಲ ಶ್ಯಾಮ, ಇಲ್ಲಿ ಅವ್ರವ್ರ ಕೆಲಸನ ಅವರೇ ಮಾಡಬೇಕು ಅಂತ. ಇಲ್ಲಿಗೆ ಬರೋ ಪ್ರತಿ ಸಲನೂ ನಾನು ಗೋಶಾಲೆಗೆ ಹೋಗಿ ಗೋವುಗಳಿಗೆ ಹುಲ್ ಹಾಕಿ ಬರೋ ಅಭ್ಯಾಸ ಇದೆ. ಇದಕ್ಕೂ ಮೊದ್ಲಾದ್ರೆ ನಿಮ್ ಪಕ್ಕದಲ್ಲಿ ಯಾರೂ ಇಲ್ಲ ಅಂತ ನೀವೇ ತಗೊಂಡ್ ಬರ್ತಿದ್ರಿ. ಈಗ ನಾನಿದ್ದೀನಲ್ಲ, ನಾನ್ ತಗೊಂಡ್ ಬರ್ತೀನಿ. ನೀನಾ? ಹೌದು, ನಿಮ್ ಬದ್ಲು ನಾನ್ ತಗೊಂಡ್ ಹೋಗ್ತೀನಿ. ಪರವಾಗಿಲ್ಲ. ಅದು ನಿನ್ ಕೈನಲ್ಲಿ ಆಗಲ್ಲ ಶ್ಯಾಮ. ನನ್ ಕೈಯಲ್ಲಿ ಆಗತ್ತೆ. ಇಲ್ಲಿ ಕೊಡಿ. ಅರೆ ಅಮ್ಮ, ಆ ಹುಲ್ಲನ್ನ ನಿಮ್ ಗಂಡನೇ ತಗೊಂಡ್ ಹೋಗ್ಲಿ ಬಿಡಿ. ನನ್ ಕಣ್ಮುಂದೆ ಇವ್ರ ಕೆಲ್ಸ ಮಾಡ್ತಿದ್ರೆ ನೋಡ್ತಾ ಹೇಗ್ ಸುಮ್ನಿರ್ಲಿ? ಕೆಲವನ್ನ ನೋಡಿ ಸುಮ್ನಿರೋದ್ ಬಿಟ್ಟು ಏನೂ ಮಾಡಕ್ಕಾಗಲ್ಲಮ್ಮ. ಸ್ವಾಮಿ, ನಿಮ್ ಗುರುಗಳು ನಿಮ್ ಕಣ್ಮುಂದೆ ಹೀಗ್ ಕೆಲ್ಸ ಮಾಡ್ತಾ ಇದ್ರೆ ನೀವ್ ನೋಡ್ತಾ ಸುಮ್ನಿರ್ತೀರಾ? ಏನು ಮಾಡಲ್ವಾ? ಅಯ್ಯೋ ಇಲ್ಲ ಇಲ್ಲಮ್ಮ, ನಾನೇ ಮಾಡ್ತೀನಿ. ಆ ಕೆಲಸ ಎಲ್ಲ ನಾನೇ ಮಾಡಿ ಮುಗಿಸ್ತೀನಿ. ಯಾಕೆ ಹಾಗೆ ಮಾಡ್ತೀರಾ? ಯಾಕೆ ಅಂದ್ರೆ ಅಮ್ಮ,
ಗುರುದೇವೋ ಭವ ಅಂತಾರಲ್ಲ, ಅಂದರೆ ಗುರುಗಳು ದೇವರಿಗೆ ಸಮಾನ ಅಂತ ಅರ್ಥ. ಪತಿ ದೇವ್ರು ಅಂತಾನೂ ಹೇಳ್ತಾರಲ್ಲ, ಅಂದ್ರೆ ಗಂಡ ದೇವ್ರಿಗೆ ಸಮಾನ ಅಂತಲ್ವ ಅರ್ಥ? ಮತ್ತೆ ನನ್ನ ಕಣ್ಮುಂದೆ ನನ್ನ ದೇವ್ರು ಕಷ್ಟ ಪಡ್ತಿದ್ರೆ ನಾನ್ ನೋಡ್ತಾ ಸುಮ್ನಿರ್ಬಾರ್ದಲ್ವಾ? ಆ ಭಾರನ ನಾನು ಹಂಚ್ಕೋಬೇಕಲ್ವಾ? ತುಂಬ ಚೆನ್ನಾಗಿ ಹೇಳಿದ್ಯಮ್ಮ. ಏನಪ್ಪ, ಇಂಥ ಹೆಂಡತಿ ಪಡೆಯೋದಕ್ಕೆ ತುಂಬ ಅದೃಷ್ಟ ಮಾಡಿದ್ದೆ. ಇಲ್ ಕೊಡಿ. ಇದೇನು ಆಗ್ಲೇ ಇಲ್ಲಿ ಬೀಗ ಹಾಕ್ಬಿಟ್ಟಿದಾರಲ್ಲ? ಓ, ಅಲ್ಲಿ ಗುರುಗಳು ಶಿಷ್ಯ ಬರ್ತಿದ್ದಾರೆ, ಅವ್ರನ್ನ ಕೇಳೋಣ. ಬೀಗ ತೆಗಿತಾರೆ. ಸ್ವಾಮಿ, ಗುರುಗಳು ನಮ್ಮ ಆಕೆನ ಗೌರಿ ಪೂಜೆ ಮಾಡ್ಕೊಂಬ ಅಂತ ಹೇಳಿದ್ರು. ಇಲ್ಲಿ ಬಂದು ನೋಡಿದ್ರೆ ಬೀಗ ಹಾಕಿದೆ. ಸ್ವಲ್ಪ ಬೀಗ ತೆಗಿತೀರಾ? ಕ್ಷಮಿಸಿ, ಇಲ್ಲಿ ಯಾವ ಸಮಯಕ್ಕೆ ಏನಾಗಬೇಕೋ ಆ ಸಮಯಕ್ಕೆ ಅದು ಆಗ್ತಿರುತ್ತೆ. ಬೆಳಿಗ್ಗೆ ಪೂಜಾ ಕಾರ್ಯಕ್ರಮ ಎಲ್ಲ ಪೂರ್ತಿಯಾಗಿ ಒಂದ್ಸಲ ಬೀಗ ಹಾಕಿದ್ಮೇಲೆ ಮತ್ತೆ ಸಂಜೆವರೆಗೂ ಪೂಜಾ ಮಂದಿರದ ಬೀಗ ತೆಗೆಯೋ ಹಾಗಿಲ್ಲ. ಗುರುಗಳು ಒಪ್ಕೊಳ್ಳೋದಿಲ್ಲ. ಇದೇನು ಗುರುಗಳೇ ಗೌರಿ ಪೂಜೆ ಮಾಡ್ಕೊಂಡು ಬನ್ನಿ ಅಂದ್ರು, ಇವ್ರು ನೋಡಿದ್ರೆ ಹಾಕಿರೋ ಬೀಗನ ಓಪನ್ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾರೆ. ಪೂಜೆ ಮಂದಿರ ಮುಚ್ಚೋ ಸಮಯದಲ್ಲೇ ಗೌರಿ ಪೂಜೆ ಮಾಡಿ ಅಂತ ಗುರುಗಳು ಹೇಗಂದ್ರೋ ನಂಗಂತೂ ಅರ್ಥ ಆಗ್ತಿಲ್ಲ. ವಸಂತ, ಗುರುಗಳು ಒಂದು ಮಾತು ಹೇಳಿದ್ರು ಅಂದ್ರೆ ಅದಕ್ಕೊಂದು ಅರ್ಥ ಪರಮಾರ್ಥ ಇರುತ್ತೆ. ಹಾಗಾದ್ರೆ ಇದ್ರ ಅರ್ಥ ಏನಿರ್ಬೋದು? ಗೌರಿ ದೇವಿನ ಇಲ್ದೆ ಗೌರಿ ಪೂಜೆ ಹೇಗ್ ಮಾಡೋದು? ಅದು ಅಲ್ಲದೆ ಈ ಪೂಜೆ ನನ್ನ ಮಾಂಗಲ್ಯಕ್ಕೆ ಸಂಬಂಧಪಟ್ಟಿರೋ ಪೂಜೆ. ಯಾಕೆಲ್ರೂ ಇಲ್ಲೇ ಇದ್ದೀರಿ? ಬನ್ನಿ ಒಳಗಡೆ ಹೋಗೋಣ. ಏನ್ ಹೋಗೋದು? ಪೂಜಾ ಮಂದಿರಕ್ಕೆ ಬೀಗ ಹಾಕಿದೆ. ಸಂಜೆವರೆಗೂ ಇವ್ರು ಇದನ್ನ ಓಪನ್ ಮಾಡಲ್ವಂತೆ. ಗೌರಿ ಪೂಜೆ ಹೇಗ್ ಮಾಡೋದು ಮತ್ತೆ? ಅದೇ ಅರ್ಥ ಆಗ್ತಿಲ್ಲ. ಗುರುಗಳು ಹೇಳಿರೋ ಹಾಗೆ ಗೌರಿ ಪೂಜೆ ಮುಗಿಸಿ ಅವ್ರ ಹತ್ರ ಹೋಗದೆ ಇದ್ರೆ ಅವ್ರಿಗೆ ಕೋಪ ಬರುತ್ತೇನೋ. ಹೀಗೇನ್ ಮಾಡೋದು? ಹೋಗ್ಲಿ, ಒಂದು ಕೆಲಸ ಮಾಡೋಣ ಅತ್ತೆ. ಗುರುಗಳ ಹತ್ರ ಹೋಗಿ ಹೀಗೆ ಪೂಜೆ ಮಂದಿರಕ್ಕೆ ಬೀಗ ಹಾಕಿದೆ, ಅದಕ್ಕೆ ಗೌರಿ ಪೂಜೆ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳೋಣವಾ? ಹೇಳ್ಬಾರ್ದು. ಗುರುಗಳಿಗೆ ಹಾಗೆ ಹೇಳ್ಬಾರ್ದು. ಗುರುಗಳು ಹೇಳಿದ್ದನ್ನು ಮಾಡಬೇಕೇ ಹೊರತು ಅದನ್ನ ಮಾಡದೇ ಇರೋದಕ್ಕೆ ಕಾರಣಗಳನ್ನ ಹೇಳ್ಬಾರ್ದು. ಮತ್ತೀಗ ಗೌರಿ ಪೂಜೆ ಹೇಗ್ ಮಾಡೋದು? ನಂಗೀಗ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ತುಂಬಾ ಗಾಬರಿ ಆಗ್ತಿದೆ. ನೀವೇನು ಗಾಬರಿ ಆಗ್ಬೇಡಿ. ಎಂಥ ಪರಿಸ್ಥಿತಿ ಬಂದ್ರೂ ಗೌರಿ ಪೂಜೆ ನಿಲ್ಲಲ್ಲ. ಹೇಗಾದ್ರೂ ಅತ್ತೆ ಕೈಲಿ ಈ ಪೂಜೆ ಮಾಡಿಸ್ಬೇಕು.
ಅತ್ತೆ ಬನ್ನಿ ಗೌರಿ ಪೂಜೆ ಶುರು ಮಾಡಿ. ಅಮ್ಮನವರು ಇಲ್ಲಿರ್ಬೇಕಾದ್ರೆ ಪೂಜೆ ಎಲ್ ಮಾಡ್ಬೇಕು? ನಿಮ್ಗೋಸ್ಕರ ನಾನು ಪ್ರತ್ಯೇಕವಾಗಿ ಅಮ್ಮನವ್ರನ್ನ ತಗೊಂಡ್ ಬಂದೆ. ಬನ್ನಿ ಅತ್ತೆ. ಶ್ಯಾಮ ಏನೋ ಏರ್ಪಾಟ್ ಮಾಡಿದಾಳಂತಲ್ಲ, ನಡೀರಿ ಹೋಗೋಣ. ಹಾ ನಡಿಯಮ್ಮ. ಅಲ್ಲಿ ನೋಡಿ ಅತ್ತೆ, ಗೌರಿ ದೇವಿ ನೋಡಿ. ಹೀಗ್ ನೆಲದ ಮೇಲಿರೋ ಗೌರಿ ಪೂಜೆ ಮಾಡೋದಾ? ಗುರುಗಳಿಗೆ ಗೊತ್ತಾದ್ರೆ ಕೋಪ ಬರುತ್ತೇನೋ. ಅದ್ರಲ್ಲೂ ಇದು ಅತ್ತೆಯವರ ಮಾಂಗಲ್ಯ ಬಲಕ್ಕೋಸ್ಕರ ಮಾಡ್ತಿರೋ ಪೂಜೆ. ಎಲ್ ಬೇಕೋ ಅಲ್ಲಿ ಮಾಡ್ಬೋದೋ ಇಲ್ವೋ? ಮಾಡ್ಬೋದಕ್ಕ, ಹೀಗೆ ಗೌರಿ ಪೂಜೆ ಮಾಡ್ಬೋದು. ಅರಿಶಿನದ ಗೌರಮ್ಮನ್ನ ಕಲಶ ಇಟ್ಟು ಗೌರಿ ಪೂಜೆ ಮಾಡ್ಬೋದು ಅಂತ ನಮ್ಮ ಊರಿನ ಪುರೋಹಿತರು ಹೇಳಿದ್ರು. ಹೌದು, ನಾನು ಎಲ್ಲೋ ಕೇಳಿದ್ದೀನಿ. ಹಾಗಾದ್ರೆ ಇನ್ ತಡ ಯಾಕೆ ಅತ್ತೆ? ಪೂಜೆ ಶುರು ಮಾಡಿ. ಸರಿ ವೈದೇಹಿ. ಒಟ್ನಲ್ಲಿ ಶ್ಯಾಮನಿಂದಾಗಿ ಗುರುಗಳು ಹೇಳಿದ ಹಾಗೆ ಯಥಾವಿಧಿ ಗೌರಿ ಪೂಜೆ ನಡೀತಾ ಇದೆ. ಅಮ್ಮ ಗೌರಮ್ಮ, ನನ್ನ ಮಾಂಗಲ್ಯಕ್ಕೆ ಯಾವ ರೀತಿ ತೊಂದರೆ ಆಗದೆ ಇರೋ ಹಾಗೆ ನೀನೇ ಕಾಪಾಡಬೇಕು ತಾಯಿ, ನೀನೇ ಕಾಪಾಡ.